ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಸರ್ಪದೋಷ, ಆಶ್ಲೇಷ ಬಲಿ, ಚರ್ಮ ರೋಗ ಸಂಬಂಧಿತಂತ ಬಾಧೆಗಳಿಗೆ ಬೆಂಗಳೂರು ಕೂಗಳತೆ ದೂರದಲ್ಲೇ ಇರತಕ್ಕಂತ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ದೇವಾಲಯಕ್ಕೆ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾರೆ. ಇಲ್ಲಿ ಬಂದು ಹುತ್ತಕ್ಕೆ ಹಾಲೆರೆಯೋದ್ರ ಮೂಲಕ ಮತ್ತೆ ಪೂಜೆ ಮಾಡಿಸಿದ್ರೆ ಇಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತ ರೋಗಗಳು ಮಾಯ ಆಗ್ತವೆ ಅನ್ನೋಂಥ ನಂಬಿಕೆ ಇಟ್ಕೊಂಡು ಭಕ್ತಾದಿಗಳು ಇಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತವೆ. ಅದೇ ರೀತಿ ಇಲ್ಲಿ ವರ್ಷಕ್ಕೊಮ್ಮೆ ರಾಸುಗಳ ಜಾತ್ರೆಯೂ ಸಹ ಫೇಮಸ್ ಆಗಿರುವಂಥದ್ದು. ಪ್ರಮುಖವಾಗಿ ಬಯಲು ಸೀಮೆ ಜಿಲ್ಲೆಗಳಲ್ಲಿ ಈ ಭಾಗದಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಭಾಗದಲ್ಲಿ ನಡೆಯುವಂತ ಏಕೈಕ ರಾಸುಗಳ ಜಾತ್ರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆಂಧ್ರ ಪ್ರದೇಶ, ತಮಿಳುನಾಡು ಭಾಗದಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ರಾಸುಗಳನ್ನು ಸಹ ಹೊಡ್ಕೊಂಡ್ಬಂದು ಮಾರಾಟ ಮಾಡುವಂಥದ್ದು ಪ್ರತೀತಿ. ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತುಗಳನ್ನ ಹೊಡ್ಕೊಂಡ್ ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಬಯಲು ಸೀಮೆಯಲ್ಲಿ ಈ ಜಾತ್ರೆಗೆ ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ 2-3 ವರ್ಷಗಳಿಂದ ಸಹ ಎತ್ತುಗಳನ್ನ ಸಾಕೊಂಡು ಮನೆ ಮಕ್ಕಳಂತೆ ಸಹ ನೋಡ್ಕೊಂಡು ಇದೇ ಜಾತ್ರೆಯಲ್ಲಿ ಮಾರಾಟ ಮಾಡ್ಬೇಕು ಅನ್ನೋಂಥ ಸಾಕಷ್ಟು ಕನಸುಗಳನ್ನು ಸಹ ರೈತರು ಕಂಡಿರ್ತಾರೆ. ಹಾಗಾಗಿ ಈಗ ರಾಸುಗಳ ಜಾತ್ರೆಗೆ ಈಗ ತಾಲೂಕು ಆಡಳಿತ ಮತ್ತೆ ಘಾಟಿ ದೇವಾಲಯದ ಆಡಳಿತ ಮಂಡಳಿ ಕೂಡ ಈಗ ಸಾಕಷ್ಟು ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಜಾತ್ರೆ ನಡೆಯೋ ರೀತಿಯಲ್ಲಿ ಪೆಂಡೋಲ್ಗಳನ್ನ ಹಾಕೊಂಡಿರುವಂತದ್ದು, ಮತ್ತೆ ಹೊಲ ಗದ್ದೆಗಳನ್ನ ಸಮ ಮಾಡಿಕೊಂಡು ಅಲ್ಲಿ ಗೊಂತುಗಳನ್ನು ಸಹ ಈಗಾಗಲೇ ಉಣ್ತಾ ಇರೋಂಥದ್ದು. ಪ್ರಮುಖವಾಗಿ ದೂರದ ಊರುಗಳಿಂದ ಬರ್ತಾರೆ. ಆ ಊರುಗಳಿಂದ ಬಂದಂತ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಮೇವುಗಳನ್ನ ತಂದಿರೋದಿಲ್ಲ. ಹಾಗಾಗಿ ಉಚಿತವಾಗಿ ಮೇವನ್ನು ಸಹ ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನವ ಕರ್ನಾಟಕ ವೇದಿಕೆಯು ಸಹ ಒಂದು ಯುವಕರ ತಂಡ ಮೇವನ್ನು ಸಹ ಉಚಿತವಾಗಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಕೋಟಿ ವ್ಯವಹಾರವೂ ಸಹ ಇಲ್ಲಿ ನಡೀತದೆ. ಹಾಗಾಗಿ ಭದ್ರತೆಗೂ ಸಹ ಯಾವುದೇ ರೀತಿ ಲೋಪ ಆಗ್ಬಾರ್ದು. ಮತ್ತೆ ರೈತರು ಒಂದು ವಾರದಿಂದ ಇಲ್ಲೇ ಉಳ್ಕೊಂತಾರೆ. ಅಂದ್ರೆ ಇದೇ ತಿಂಗಳ 20ನೇ ತಾರೀಕಂದು ಜಾತ್ರೆ ನಡೀತದೆ. ಅಲ್ಲಿಂದ ಹಿಡಿದು 8-10 ದಿನಗಳ ಕಾಲವರೆಗೂ ಇಲ್ಲೇ ಉಳ್ಕೊಳ್ತಾರೆ. ಹಾಗಾಗಿ ಅವರಿಗೆ ವಿದ್ಯುತ್ ಸಮಸ್ಯೆ ಆಗ್ಬಾರ್ದು, ಆಹಾರ ಸಮಸ್ಯೆ ಆಗ್ಬಾರ್ದು, ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಆಗ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿ ಕೂಡ ಈಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ಈಗ ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಘಾಟಿ ಭಾಗದ ಹುಡುಗ, ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಜಾತ್ರೆಗೆ ಅನೇಕ ಕಡೆ ಸಿದ್ಧತೆ ಆಗ್ತಾಯಿದೆ. ನೋಡ್ಬೋದು ನೀವೇ, ಎಲ್ಲ ಪೆಂಡಲ್ ಹಾಕಿರ್ಬೋದು, ಬದಿಗಳಿರ್ಬೋದು, ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೆಲ್ಲ ಸೌಕರ್ಯಗಳು ಕೊಡ್ಬೋದು. ಉಚಿತವಾಗಿ ನಾವು ಹುಲ್ಲು ಕೊಡ್ತಾ ಇದ್ದೀವಿ, ಅದೇ ಥರ ನೀರು ಕೊಡ್ತಾ ಇದ್ದೀವಿ. ಅದೇ ಥರ ದೇವಸ್ಥಾನ ಕಡೆಯಿಂದ 2 ಹೊತ್ತು ಊಟ ಕೊಡ್ತಾಯಿದ್ದಾರೆ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಮತ್ತು ಅವರು ಕೂಡ ನೀರು ಪ್ರೊವೈಡ್ ಮಾಡಿಕೊಡ್ತಾವ್ರೆ. ಯಾಕಂದರೆ ರೈತರು ದೂರ ಜಿಲ್ಲೆಯಿಂದ ಬರ್ತಾರೆ, ಬೇರೆ ತಾಲೂಕಿಂದ ಬರ್ತಾರೆ, ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತೇಳಿ ಆಲ್ರೆಡಿ ನಮ್ಮ ಜಿಲ್ಲಾಡಳಿತ ಎಲ್ಲ ಥರದ್ದು ಸಿದ್ಧತೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. 2024-25ನೇ ಸಾಲಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವು ಕಾರ್ಯಗಳು ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಈಗಾಗಲೇ ಶುರುವಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈಗಾಗಲೇ ಸಭೆ ನಡೆಸಿ ಎಲ್ಲ ಅಗತ್ಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸೋಕ್ಕೆ ಕ್ರಮ ಕೈಗೊಳ್ಳೋಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೂ ತಿಳಿಸಿದ್ದಾರೆ. ಎಲ್ಲ ನಮ್ಮ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ. ಅದರಂತೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ನಾಗಾರಾಧನೆಗೆ ಅತ್ಯಂತ ಪ್ರಸಿದ್ಧಿ ಸ್ಥಳ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇದರದ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ದನಗಳ ಜಾತ್ರೆ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ಸಹ ಅದ್ದೂರಿಯಾಗಿ ದನಗಳ ಜಾತ್ರೆ ಮಾಡಬೇಕು ಅಂತ ಸರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಈ ವರ್ಷ ಡಿಸೆಂಬರ್ 20ನೇ ತಾರೀಕಿಂದ ಮೊದಲಾಗಿ 25ನೇ ತಾರೀಕುವರೆಗೂ ದನಗಳ ಜಾತ್ರೆ ನಡೆಯುತ್ತೆ. ಅದಾದ ನಂತರ ಜನವರಿ 5ನೇ ತಾರೀಕು ಬ್ರಹ್ಮರಥೋತ್ಸವ ನಿಗದಿಯಾಗಿದೆ. ಈ ದನಗಳ ಜಾತ್ರೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿನ ರಕ್ಷಣೆ ಮಾಡೋಕ್ಕೋಸ್ಕರ ಯಾರು ಹಳ್ಳಿಕಾರ್ ಹಸುಗಳನ್ನ ಸಾಕ್ಕೊಂಡಿದ್ದಾರೆ ಅವ್ರಿಗೆ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಯಾವುದಪ್ಪ ಅಂದರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಹಲವಾರು ರೈತರು ಬಂದು ನಾವು ಒಂದು ವರ್ಷದಿಂದ ಪಾಲನೆ ಪೋಷಣೆ ಮಾಡಿಕೊಂಡು ಬಂದಂಥ ಹಳ್ಳಿಕಾರ್ ಹಸುಗಳನ್ನ ಪ್ರದರ್ಶನ ಮಾಡಿ ಮಾರಾಟ ಮಾಡಿ ಅತ್ಯಂತ ಲಾಭ ಗಳಿಸ್ತಾರೆ. ಅದೇ ರೀತಿ ಹಲವಾರು ರಾಸುಗಳನ್ನ ಅರಸ್ಕೊಂಡು ಬೇರೆ ರೈತಾಪಿ ಜನಗಳು ತಮ್ಮ ದಿನನಿತ್ಯದ ಹೊಲದ ಚಟುವಟಿಕೆಗಳಲ್ಲಿ ಮಾಡ್ಕೊಳಕ್ಕೆ ಯಾವ್ಯಾವ ಸೂಕ್ತವಾದಂತಹ ದನಗಳನ್ನ ಕೊಳ್ಳಕ್ಕೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಪ್ರಮುಖವಾಗಿ ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು ಭಾಗದಿಂದ ಬರ್ತಕ್ಕಂಥ ರೈತರು ಇಲ್ಲಿಗೆ ಮೇವಿಗಾಗಿ ಪರದಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ವಹಿಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ 8-10 ದಿನಗಳ ನಂತರ ಜಾತ್ರೆ ನಡೀತದೆ. ಆ ಜಾತ್ರೆಯಲ್ಲಿ ಜಾತ್ರೆ ಮುಗಿದ ನಂತರ ಒಂದು ಕಮಿಟಿ ಅಂತ ಮಾಡ್ತಾರೆ. ಆ ಕಮಿಟಿಯಲ್ಲೂ ಸಹ ದನಗಳ ಫ್ಯಾಷನ್ ಶೋ ಮಾಡ್ತಾರೆ. ಅಂದ್ರೆ ಅವುಗಳ ಆಕಾರ, ಬಣ್ಣ, ಸುಳಿ ಈ ರೀತಿ ಒಂದಷ್ಟು ಮಾನದಂಡಗಳನ್ನು ಸಹ ಆಯ್ಕೆ ಮಾಡಿಕೊಂಡು ಅಲ್ಲಿ ರಾಸುಗಳ ಫ್ಯಾಷನ್ ಶೋ ಸಹ ಮಾಡ್ತಾರೆ.
ಅಲ್ಲಿ ನಗದು ಬಹುಮಾನ ಮತ್ತೆ ವಿಶೇಷ ಪುರಸ್ಕಾರಗಳನ್ನು ಸಹ ಏನು ಕೊಡ್ತಾರೆ. ಹಾಗಾಗಿ ಏನು ಅದಕ್ಕಾಗಿ ಏನು ಕಮಿಟಿಗೆ ಬಿಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರು ಸಹ ಏನು ಎತ್ತುಗಳನ್ನು ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ಏನು ಕಮಿಟಿಯಲ್ಲಿ ನಾವು ಗೆದ್ದಿದ್ದೀವಿ ಅಂದ್ರೆ ಸುತ್ತಮುತ್ತ ಹಳ್ಳಿಗಳಿಗೆ ಸಾಕಷ್ಟು ರೈತರಿಗೆ ಇವರು ಏನೋ ಆದರ್ಶರಾಗ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲವನ್ನು ಸಹ ಇವರು ತಯಾರಿ ಮಾಡ್ಕೊಳ್ತಾರೆ. ಹಾಗಾಗಿ ಇದಕ್ಕಾಗಿ ಏನೋ ಅಂದ್ರೆ ಆಯ್ಕೆ ಮಾಡುವಂತ ಪ್ರಕ್ರಿಯೆಗೆ ಈಗಾಗಲೇ ಒಂದು ತಂಡವನ್ನು ಸಹ ಏನೋ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಪಶು ವೈದ್ಯರ ಒಂದು ತಂಡವನ್ನ ಏನೋ ರಚನೆ ಮಾಡ್ತಾರೆ. ಆ ಪಶು ವೈದ್ಯ ತಂಡದವರೇ ಅಂದ್ರೆ ಯಾವ ಸುಳಿ ಇದೆ, ಏನು ಇದರ ಆಕಾರ ಏನು, ಇದರ ಬಣ್ಣ ಏನು ಅನ್ನೋಂಥದ್ದು ನಿರ್ಧಾರವನ್ನು ಸಹ ಅವರೇ ಮಾಡ್ತಾರೆ. ಒಟ್ಟಾರೆ ಏನೋ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಈಗಾಗಲೇ ಏನು ರಾಸುಗಳ ಜಾತ್ರೆಗೆ ಸಕಲ ಸಿದ್ಧತೆಯನ್ನು ಸಹ ಈಗಾಗಲೇ ಮಾಡ್ಕೊಂಡಿರುವಂಥದ್ದು.